ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಅಂಬರೀಷ್ ಅವರು ಮತ್ತು ಸುಮಲತಾ ಅವರು. ಅವರ ದಾಂಪತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರ್, ನಾನು ಹೇಳಿದೆ ನಿಮಗೆ ಸ್ನೇಹಿತರ ಬಳಗ ಬಹಳ ದೊಡ್ಡದು ಅಂತ. ಜೊತೆಗೆ ಈ ರಾಜಕೀಯನೂ ಸೇರಿಕೊಂಡಾದ್ಮೇಲೆ ಆ ಬಳಗ ಬಹುಶಃ ಅದನ್ನು 100 ಪಟ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ ಅದು ನಿಮ್ಮದು. ಸೊ ಇದನ್ನು ಹೆಂಗೆ ನಿಭಾಯಿಸ್ತೀರಿ ಮತ್ತು ಅವ್ರು ಹೆಂಗೆ ಹೇಳ್ತೀರಿ ಇದನ್ನು ನಿಭಾಯಿಸೋಕ್ಕೆ ಅಂತ? ಅವ್ರಿಗೆ ನಾವು ಮನೆಯವ್ರನ್ನ ರಾಜಕೀಯಕ್ಕಾಗಲಿ ನಮ್ಮ ಪ್ರೊಫೆಷನಲ್ ಇರ್ತಾರಲ್ಲ, ಅವ್ರು ಬರೋಕ್ಕೂ ಇಷ್ಟಪಡೋದು. ನಾನು ಜನಗಳ ಜೊತೆ ಮಾತಾಡ್ತೀನಿ ಎಲ್ಲ, ಅದನ್ನು ಅವ್ರಿಗೇನು ಕಷ್ಟ ಸುಖ ಕೇಳ್ಕೊಂಡು ನಾನು ಪಡೆ ನಾನು ಇರ್ತೀನಿ. ಅದಕ್ಕೂ ಅವ್ಳಿಗೂ ಸಂಬಂಧನೇ ಇಲ್ಲ. ರಾಜಕೀಯದವ್ರ ಮನೆಗೆ ಬರ್ತಿರ್ತಾರೆ, ಬರ್ತಾರೆ, ಬಂದಾಗೆಲ್ಲ ಶಿ ವೋಂಟ್ ಬರಲ್ಲ. ಯಾರಾದರೂ ಅವಳಿಗೇನಾದ್ರು ಗುರ್ತಿದ್ರೆ ಅವ್ಳ ಜೊತೆ ಬಂದು ಕೂತು ರಾಜಕೀಯದಲ್ಲೂ ಮಾತಾಡ್ತಾರೆ. ಬಿಕಾಸ್ ಶಿ ಈಸ್ ವೆಲ್ ಇನ್ಫಾರ್ಮ್ಡ್ ಲೇಡಿ. ಶಿ ನೋಸ್ ವಾಟ್ ಈಸ್ ವಾಟ್. ಹಾಗೇನೆ ನಮ್ಗೆ ಇನ್ನೊಂದೇನಪ್ಪ ಖುಷಿ ಅಂದರೆ, ನಾನೇ ನನ್ನ ಮಗನ ಬಗ್ಗೆ ನಾನು ಯೋಚನೆ ಮಾಡೋಣ. ಸೊ ಎವ್ರಿಥಿಂಗ್ ಫ್ರಮ್ ಹರ್ ಓನ್ಲಿ. ನಮಗೆ ಚಿಕ್ಕ ನಮ್ಮ ತಾತ ಅವ್ರ ಕಾಲದಿಂದನೂ ನಮ್ಮ ತಂದೆಯವ್ರ ಕಾಲದಿಂದನೂ ವಿಲೇಜರ್ಸು ಭಾಳ ಮನೆಗೆ. ಚೌಡಯ್ಯನವ್ರ ಕಾಲ, ನಮ್ಮ ಫಾದರ್ ಕಾಲದಿಂದನೂ ಅವ್ರಿಗೂ ತುಂಬ ಅಕ್ವೆಂಟೆನ್ಸ್ ವಿತ್ ದ ಪೀಪಲ್ ಆಫ್ ವಿಲೇಜರ್ಸ್. ಬಂದು ಹಲವಾರು ಜನಕ್ಕೆ ನನ್ನ ಕಣ್ಮುಂದೆ ಸುಮಾರು ಜನಕ್ಕೆ ಕೆಲಸ ಕೊಡಿಸೋರು. ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ನಮ್ಮ ಫಾದರ್. ಅವ್ರ ಕೈಲಾಗಿ ಸಹಾಯ ಮಾಡೋದು, ಓದಿಸೋದು. ವಿಲೇಜ್ ಬಂದರೆ ಅವ್ರಿಗೆ ಎಲ್ಲೆಲ್ಲಿ ಇರಬೇಕು, ಕಾಲೇಜ್ಗಳಿಗೆ ಸೀಟು, ಹಾಸ್ಟೆಲ್ಗೆ ಸೀಟ್ಸು, ಇಲ್ಲೋಗಿ ಹೋದ್ರಪ್ಪ ಇಲ್ಲಿ ಬನ್ನಿ, ಹಂಗೆ ಎಲ್ಲರಿಗೂ ಗೈಡ್ ಮಾಡ್ತಾಯಿದ್ರು ನಮ್ಮ ಫಾದರ್. ಸೊ ಅದನ್ನು ಜೀನ್ಸಲ್ಲಿ ಬರ್ತಾರೆ ಅಂತಲ್ಲ, ಅದು ಸ್ವಲ್ಪ ಬಂದಿದೆ ನನಗೆ. ಹಂಗೇ ಇನ್ನು ಕಮಿಂಗ್ ಟು ದ ನಮ್ಮ ಫಾದರ್ ಮದರು ಅಷ್ಟೇ, ವೆರಿ ಹಂಬಲ್. ದೇವರ್ ನಾಟ್ ವರಿಡ್. ಬೇರೆದೇನ 7 ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡು ಅದ್ರಲ್ಲಿ ನಾನು ಒಬ್ಬನೇ. ಎಲ್ಲ ನನಗೂ ಒಳ್ಳೆ ಮಾರ್ಕ್ಸ್ ಎಲ್ಲ ಕ್ಯುಮ್ಯುಲೇಟಿವ್ ರೆಕಾರ್ಡೆಲ್ಲ ತುಂಬ ಒಳ್ಳೆ ವಿದ್ಯಾವಂತ. SLC ತನಕ. PUCಗೆ ಬಂದೆ ಎ ಫಸ್ಟ್ ಟರ್ಮಲ್ಲಿ. ಅಂದರೆ ಎ ಗ್ರೇಡ್ ಅಲ್ಲ, ಆಬ್ಸೆಂಟ್. ಹಿಂಗೆ ವಿದ್ಯೆ ಅನ್ನೋದ್ರೆ ನಮಗೆ ಏನಪ್ಪ ಆಯಿತು ಅಂದರೆ, ನಾವು PUCಗೆ ಡಿಸ್ಕಂಟಿನ್ಯೂ ಮಾಡಿ ವಿದ್ಯೆ ಹೆಂಗೆ ಬರುತ್ತೆ. ಯಾರಾದರೂ ಒಬ್ಬ ತಿಳುವಳಿಕಸ್ತ್ರ, ಒಬ್ಬ ಪ್ರತಿಭಾವಂತ ವ್ಯಕ್ತಿ ಅವನ್ನ ಭೇಟಿ ಮಾಡಿದಾಗ ಅವನಲ್ಲಿ ಏನೇನು ಒಳ್ಳೆ ಗುಣ ಇದೆ, ಅವನು ಯಾವ ರೀತಿ ಜೀವನ ಮಾಡ್ತಾನೆ, ಇದನ್ನೆಲ್ಲ ನೋಡಿ ದೊಡ್ಡವ್ರನ್ನ, ದೊಡ್ಡ ವ್ಯಕ್ತಿಗಳ ಜೊತೆ ಸಂಪರ್ಕ ನನಗೆ ಇತ್ತು. ಬರೀ ನಮ್ಮ ಚಿಕ್ಕ ವಯಸ್ಸಿಂದನೂ ಹಂಗೇ ದೊಡ್ಡ ಜನದ ಜೊತೆ. ಆಮೇಲೆ ಬಿಡಿ ಸಿನಿಮಾಗೆ ಬಂದು, ಸಿನಿಮಾದಲ್ಲಿ ಹೆಸರು ಬಂತು. ಸಿನಿಮಾ ವೆರಿ ಓನ್ಲಿ ಸಿನಿಮಾ, ಬೇರೆ ಇನ್ಯಾವ ಆ್ಯಕ್ಟಿವಿಟೀಸು ಇರಲಿಲ್ಲ. ಏನು ಸ್ಪೋರ್ಟ್ಸ್, ಸೊ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಿದ್ದೆ. ಬ್ಯಾಡ್ಮಿಂಟನ್ನು, ಟೆನ್ನಿಸು, ಟೇಬಲ್ ಟೆನ್ನಿಸು, ಖೋಖೋ, ಕಬಡ್ಡಿ, ಎವ್ರಿಥಿಂಗ್ ಐ ಯೂಸ್ ಟು ಪ್ಲೇ. ಆಮೇಲೆ ನಮ್ಮ ತಂದೆಗೆ ಬರೋ ಆಸೆ, ನನ್ನ ಹೆಂಗಾದ್ರೂ ಮಾಡಿ ಓದಿಸ್ಬೇಕು ಅಂತ. ಅದಾಗಲಿಲ್ಲ. ಬಟ್ ಅವ್ರಿಗೆ ಸಿನಿಮಾಗೆ ಹೋಗಿ ನಾಗರಾವು ಸ್ವಲ್ಪ ಎಂಜಾಯ್ ಮಾಡಿದ್ರು. ನಾಟ್ ದಟ್ ಬ್ಯಾಡ್ ವಿಲನ್. ಬಟ್ ಆಮೇಲೆ ಕೋಪ ಬಂದುಬಿಡ್ತು ಅವ್ರಿಗೆ. ಜಾಸ್ತಿ ಆಗೋಯ್ತು ಅಂತನ. ಆ ದೇವ್ರ ಕಣ್ಣು ಅಂತ ಒಂದು ಪಿಕ್ಚರ್ಲಿ ರೇಪ್ ಸೀನ್ ಮಾಡಿಬಿಟ್ಟಿದ್ದೆ. ನಿನ್ನ ಹುಟ್ಟಿಸ್ತಲ್ಲ ನಾನು, ಏನಯ್ಯ ನಿಂದು, ಈಗ ಹೇಳಿ ನನ್ನ ಮಗ ನೀನು ಅಂತ. ಅದು ವೆರಿ ತುಂಬ ನೋಬಲ್ ಮ್ಯಾನ್. ಆವಾಗ ಒಂದು ಸತಿ ಬೈದು. ಆಮೇಲೆ ನಾಗರೆಲ್ಲ ನೋಡಿ ಹ್ಯಾಪಿ, ಶುಭಮಂಗಳ ನೋಡಿ ಹ್ಯಾಪಿ. ಅದಾದಮೇಲೆ ಎಕ್ಸ್ಪೈರ್ಡ್. ಮದರ್ ಶೀಸಾ, ಹೆಂಗೋ ಒಬ್ಬಳು ಮದುವೆ ಆಗ್ಬಿಡಪ್ಪ ನೀನು ಅಂತ ನಮ್ಮ ತಾಯಿ. ಯಾರನ್ನಾದರೂ ಮದುವೆ ಆಗುವಂತ. ಕಡೆಗೆ ಶೀಸಾ ಮೈ ಹೌಸ್, ನನ್ನ ಹೆಂಡ್ತಿ, ನನ್ನ ಮಗ ಎಲ್ಲರೂ ನೋಡಿ ಶೀ ಡೈಡ್. ಹಿಂಗೆ ನಡೀತದೆ. ಸೊ ಇನ್ನೇನು ಅದೇನು ಈಗ ಆಫ್ಟರ್ 16 ಆ ಸೀನಿಯರ್ ಸಿಟಿಸಲ್ಲ, ಅದನ್ನ ನಮ್ಮನ್ನೇನು ಮಾತಾಡೋಂಗಿಲ್ಲ ಅವಳು. ಮೇಡಮ್, ನನಗನ್ಸುತ್ತೆ ಏನು ಅಂದರೆ, ಅಂಬರೀಷ್ ಅವ್ರ ಜೊತೆ ಮಾತಾಡ್ತಾ ಇರ್ತೀವಲ್ಲ, ಅವ್ರ ಬಾಲ್ಯದ ಜೀವನದೆಲ್ಲ ಹೇಳ್ತಾಯಿದ್ರು. ನೆನ್ನೆ ಸಿಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಒಂದು ಮಾತು ನನಗೆ ಬಹಳ ಖುಷಿ ಅನ್ನಿಸ್ತು ನನಗೆ. ಏನಂದರೆ, ಸಿನಿಮಾಗೆ ಬರೋ ತನಕ ಬಹಳಷ್ಟು ಜನರು ಈ ಸಿನಿಮಾಗೆ ಬಂದಮೇಲೆ ಈ ಅಹಂಕಾರನ ಬೆಳೆಸ್ಕೊಳ್ಳೋದು, ಹುಚ್ಚನ್ನು ಬೆಳೆಸ್ಕೊಳ್ಳೋದೆಲ್ಲ ಮಾಡ್ತಾರೆ. ಅಂಬರೀಷ್ ಅವ್ರು ಹಾಗಲ್ಲ. ಸಿನಿಮಾಗೆ ಬರೋ ತನಕ ನನಗೆ ಹೊರಟತಾನೆ ಇತ್ತು. ನನಗೆ ಒಂದು ಸಿನಿಮಾಗೆ ಬಂದ ತಕ್ಷಣವೇ ನಾನು ಟ್ಯೂನ್ ಆಗ್ಬಿಟ್ಟೆ ನಾನು ಅಂತ ಹೇಳಿ ಅಂತ. ಆಮೇಲೆ ನಿಮಗೆ ಸಿಗೋ ಅಷ್ಟೊತ್ತಿಗೆ ಅವರು ಫೈನ್ ಟ್ಯೂನ್ಡ್ ಅವರು. ಏನಂತೀರಿ? That's a good word. Fine.
ಮದುವೆ ಆದ್ಮೇಲೆ ಇನ್ನಷ್ಟು ಟ್ಯೂನ್ ಆದ್ರೆ ಈಗ 60 ಆಯ್ತಲ್ಲ. ಮದುವೆ ಆದಮೇಲೆ ಅವಳನ್ನ ಟ್ಯೂನ್ ಮಾಡೋದು, ಈಗ 60 ಆದ್ಮೇಲೆ ಫೈನ್ ಟ್ಯೂನ್ ಆಗಿದೆ. ಬಟ್ ಆ್ಯಕ್ಚುಲಿ ಏನು ಹೇಳ್ತಾರೆ, ಮದುವೆ ಒಂದು ಪಾರ್ಟ್ನರ್ಸ್ನ ನೀವು ಚೂಸ್ ಮಾಡ್ಕೋಬೇಕಾದ್ರೆ ಬೇಕಾದಷ್ಟು ಕಾಮನ್ ಇಂಟ್ರೆಸ್ಟ್ ಇರಬೇಕು, ಒಬ್ರಿಗೊಬ್ರು ಅಂದರೆ ಸಿಮಿಲರ್ ಥಿಂಗ್ಸ್ನ ಲೈಕ್ ಮಾಡೋರು ಇರಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಕೇಸ್ ತಗೊಂಡ್ರೆ ನಮ್ದು ಎಲ್ಲ ಆಪೋಸಿಟ್. ಸಣ್ಣ ವಿಷಯದಿಂದ ಎಲ್ಲ ವಿಷಯದವರೆಗೂ ನಮ್ಮ ಟೇಸ್ಟ್ ಎಲ್ಲ ನಾವು ಯಾವಾಗಲೂ ಆರ್ಗ್ಯುಮೆಂಟೇ. ನಮಗೆ ಏನಾದರೂ ಸಪೋಸ್ ನನಗೆ ಬ್ರೈಟ್ ಲೈಟ್ಸ್ ಇಷ್ಟ ಆಗಲ್ಲ, ಅವ್ರಿಗೆ ಪ್ರತಿ ರೂಮಲ್ಲೂ ಎಲ್ಲ ಲೈಟ್ಸ್ ಹಾಕಿ ಎಲ್ಲ ಒಂಥರ ಬ್ರೈಟಾಗಿರಬೇಕು. ಆಮೇಲೆ ಮ್ಯೂಸಿಕ್ ವಿಷಯದಲ್ಲೂ ಅಷ್ಟೇ, ನನಗೊಂಥರ ಓಲ್ಡ್ ಸಾಫ್ಟ್ ಮೆಲೋಡೀಸ್ ಮ್ಯೂಸಿಕ್ ಇಷ್ಟ, ಅವ್ರಿಗೆ ಲೌಡಾಗಿ ಹಾಕಿ ಸ್ವಲ್ಪ ಫಾಸ್ಟ್ ಮ್ಯೂಸಿಕ್ ಆ ಥರ ಇಷ್ಟ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ತುಂಬ ಔಟ್ ಗೋಯಿಂಗ್, ಅಂದರೆ ಫ್ರೆಂಡ್ಲಿ ನೇಚರ್ ಇಲ್ಲ. ನಾನು ಸ್ವಲ್ಪ ರಿಸರ್ವ್ಡ್, ಗೊತ್ತಿರೋವರೆಗೂ ನಾನು ಸ್ವಲ್ಪ ಸೈಲೆಂಟಾಗೇ ಇರ್ತೀನಿ. ಗೊತ್ತಾದ್ಮೇಲೆ ವೆನ್ ಐ ಬಿಕಮ್ ಕ್ಲೋಸ್ ಐ ಆಮ್ ಎ ಡಿಫ್ರೆಂಟ್ ಪರ್ಸನ್. ಬಟ್ ಆ ಡಿಫ್ರೆಂಟ್ ಪರ್ಸನ್ನ ಬೇಕಾದಷ್ಟು ಜನಕ್ಕೆ ಗೊತ್ತಾಗಲ್ಲ. ಅದು ವಿಷ್ಣುವಿಂದ ಕಲ್ತದೆ ಇವಳು. ಇಲ್ಲ, ಅದು ದಟ್ಸ್ ಅನ್ ಇನ್ಬಾರ್ನ್ ನೇಚರ್ ಅದು. ಬಟ್ ವೇರ್ ಐ ಫೀಲ್ ಐ ಹ್ಯಾವ್ ಚೇಂಜ್ಡ್ ವಿತ್ ಹಿಮ್, ಒಂಥರ ಐ ಹ್ಯಾವ್ ಆಲ್ಸೋ ಓಪನ್ಡ್ ಅಪ್. ಎಟ್ ದ ಎಂಡ್ ಆಫ್ ದ ಡೇ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಐ ಥಿಂಕ್ ದ ಎಬಿಲಿಟಿ ಟು ಲಾಫ್ ಟುಗೆದರ್. ನಿಜ. ಇಲ್ಲ, ನನಗೆ ನಾನು ನೋಡಿದಂಗೆ ಮೇಡಮ್, ಅಂಬರೀಷ್ ಅವ್ರ ಹತ್ರ ಕೆಲವೊಂದು ಅತಿರೇಕಗಳಿದೆ ಅಂತ. ಹಚ್ಕೊಳ್ಳೋದಾಗಿರ್ಬೋದು, ನೀವು ಹೇಳಿದ್ರಿ, ನೀವು ಎಲ್ಲದರಲ್ಲೂ ಕೂಡ ಹಚ್ಕೊಂಡ್ಬಿಟ್ರೆ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬಿಡೋದು, ಆ ಥರದ್ದು. ನಾನು ತುಂಬ ಸರಿ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ, ಏನಂದರೆ ಸ್ನೇಹಕ್ಕೆ ಬೆಲೆ ಕೊಡ್ಬೇಕ್ರಿ. ಅದು ಅಂತಸ್ತು, ಅವ್ನು ಬಡವ ಶ್ರೀಮಂತ ಅಂಥದ್ದೇನಲ್ಲ, ಸ್ನೇಹಕ್ಕೆ ಬೆಲೆ ಕೊಡಬೇಕು ಅನ್ನುವಂಥದ್ದು ಇದು. ಇನ್ನೊಂದು, ಅವ್ರನ್ನ ಹಚ್ಕೊಂಡಿರೋದಾರಲ್ಲ ಅವ್ರದ್ದು ಇನ್ನೊಂದಿಷ್ಟು ಅತಿರೇಕ ಅಂತ ನನಗೆ ಒಂದ್ಸರಿ ಜ್ಞಾಪಕ ಇದೆ. ಏನು ಅಂದರೆ, ಈ ಮಂಡ್ಯದ ಹತ್ರ ಯಾವುದೋ ಹಳ್ಳಿಗೆ ಹೋದಂಥ ಟೈಮಲ್ಲಿ ಇವ್ರಿಗೇನೋ ಹುಷಾರಿಲ್ವೋ ಅಥವಾ ಏನೋ ಹೆಚ್ಚು ಮಾತಾಡಿಲ್ಲ, ತುಂಬ ಮಾತಾಡೋದು ಬೈಯೋದೆಲ್ಲ ಮಾಡ್ತಾರಲ್ಲ, ಅಲ್ಲಿ ಜನಗಳೆಲ್ಲ ಮಾತಾಡ್ಕೊಂಡು ಮಾಡೋದು, ಯಾಕೋ ಅಣ್ಣ ಮಾತಾಡ್ತಾ ಇಲ್ಲ, ಯಾಕೋ ನಮ್ಮಲ್ಲಿ ಬೇಜಾರ ಪಟ್ಟವ್ರೆ ಅಂತ. ಕೊನೆಗೆ ಇವ್ರಿಗೆ ತಲೆ ಕೆಟ್ಟೋಗಿ ಏಯ್ ಬಾರ್ಲಾ ಅಂತಂದು ಈ ಕೆಟ್ಟ ಕೊಳಕ ಮಾತಾಡೋದು ಸೇರಿದ್ಮೇಲೆ ಅಣ್ಣ ನೆಮ್ಮದಿ ಈಗ ಸ್ವಲ್ಪ ಸಮಾಧಾನ ಆಯ್ತು ನಮಗೆ. ಅದೇ ಬೇರೆಯವ್ರು ಮಾತಾಡಿದ್ರೆ ನಂಗೆ ಒಪ್ಪಲ್ಲ, ಸಾಧ್ಯನೇ ಇಲ್ಲ. ಮೊನ್ನೆ ಯಾರೇ ಹೇಳಿದ್ರು, ಪಿರಿಯಾಪಟ್ಟಣದಲ್ಲಿ ಮಂಜುಳಾ ಅಂತ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ. ಶಿ ಈಸ್ ವೆರಿ ನೋನ್ ಟು ಮೀ. ತುಂಬ ಹಂಬಲ್ ಲೇಡಿ, ಫ್ಯಾಮಿಲಿ, ಮ್ಯಾರಿಡ್, ಮಕ್ಕಳೆಲ್ಲ ಇದ್ದಾರೆ. ತುಂಬ ಒಂಥರ ನಗನಗ್ತಾ, ನನ್ನ ಅಂದರೆ ತುಂಬ ಪ್ರೀತಿ, ಗೌರವ, ಅಭಿಮಾನ. ಅವರೆಲ್ಲ ಇವ್ರ ಜೊತೆ ಬಂದರು. ನಮ್ಮ ಮದ್ದೂರಿನೊಬ್ಬರು, ಅವನು ಜಿಲ್ಲಾ ಪಂಚಾಯತಿಯಲ್ಲಿ ಇರ್ತಿದ್ದು ನಮ್ಮ ಪಕ್ಕ, ಶಿವಲಿಂಗನವರು. ಅವಳು ಬರ್ತಿದ್ದೆ, ಗೈ ಮಗಲೈ ಅಂದೆ. ಇವನಿಗೆ ಶಾಕ್ ಆಗಿಬಿಟ್ಟಿದ್ದೆ, ಏನಪ್ಪ ಹಿಂಗಂತವ್ರೆ ಒಂದು ಹೆಂಗ್ಸ್ಗೆ ಅಂತ. ಸರಿ, ಅವಳು ಬಂದು ಮಾತಾಡ್ತಾ 1 hour ನನ್ನ ಜೊತೆ ಚೆನ್ನಾಗಿ ಆಗಲ್ಲ ಗಲಾಟೆ. ನೀನು ಅಡುಗೆ ಮಾಡಿ. ನಾನು ಯಾಕಂದೆ ಅಂದರೆ, ಅವತ್ತು ನಾನು ಕೆ ಆರ್ ನಗರಕ್ಕೆ ಹೋಗಿದ್ದೆ. ಅಲ್ಲಿ ನಾನೇ ಬರ್ತೀರಾ, ನಾನು ಅಡುಗೆ ಮಾಡ್ತಿರ್ತೀನಿ. ಅವಳು ಫಂಕ್ಷನ್ಗೆ ಬರೋಕ್ಕಾಗಲಿಲ್ಲ. ಸೊ ಅಡುಗೆ ಮಾಡ್ತೀನಿ, ಅದಕ್ಕೋಸ್ಕರ ನಾವು ತಮಾಷೆಗೆ ಹೋಗಲೇ, ನಾವು ಫಂಕ್ಷನ್ಗೆ ಹೋದಾಗ ನಾವು ಅಡುಗೆ ಮಾಡಿಸ್ಬೇಡಿ ಅಂತಾರೆ ಹೇಳ್ತೀವಿ. ನನ್ನ ಹಿಂದೆ 100 ಜನ ಇರ್ತಾರೆ, ಯಾಕಪ್ಪ ತೊಂದರೆ. ಸೊ ಇಟ್ಸ್ ಆಲ್ ದೀಸ್ ಇನ್ಸ್ಟೆನ್ಸಸ್ ನಮಗೆ ಭಾಳ ಸಂತೋಷ ಬಿಡೋಂಥ ವಿಷಯ. ಹಿಂಗೇನೇ ಮಾಡಿದ್ರು ನಮ್ಮನ್ನು ಇಷ್ಟಪಡ್ತಾರಲ್ಲ. ಬೇರೆಯವ್ರು ಮಾತಾಡಿದ್ರೆ ಏಯ್ ಇವಾಗ ನೀನ ಅಂತ ಹಿಂಗೆ ಕೆಂಡ ಕಾರ್ಬಿಟ್ಟು ಹೋಗ್ಬಿಡ್ತಾರೆ ಮಂಡ್ಯದಲ್ಲಿ. ಚಾನ್ಸೇ ಇಲ್ಲ ಬೇರೆಯವ್ರಿಗೆ. ನಾವು ಎಷ್ಟೇ ಮಾತಾಡಿದ್ರು ಏನೇ ಬೋದ್ರೆ ಬಣ್ಣ ಮಾಡಿ ಬೋಯ್ತಾರೆ, ನಮ್ಗೆ ಆಶೀರ್ವಾದ ಅನ್ಕೋತಾರೆ. ರಾಜಕೀಯದ ವಿಚಾರಕ್ಕೆ ಬಂದಾಗ ಅವರು ಆ್ಯಕ್ಟಿಂಗಲ್ಲಿ ಬ್ಯುಸಿ ಇದ್ದರು, ಇನ್ನೂ ರಾಜಕೀಯಕ್ಕೆ ಬಂದಿರಲಿಲ್ಲ ಅನ್ನೋದು ಮಾತ್ರ ಹೇಳಿದ್ರೆ ನೀವು. ಪಾಲಿಟಿಕ್ಸಿಗೆ ಹೋಗೋದ್ರ ಬಗ್ಗೆ ತಮ್ಮದೇನಾದರೂ ಸಹಮತ ಇತ್ತಾ? ಇಲ್ಲ, ಸಹಮತ ಅಂತಲ್ಲ, ಬಟ್ ಅವ್ರಿಗೆ ಪಾಲಿಟಿಕ್ಸ್ಗೆ ಹೋಗೋದು ಅನ್ನೋ ಒಂದು ಇಂಟೆನ್ಷನ್ ಮೊದಲಿಂದ ಇತ್ತು. ನನಗೆ ಗೊತ್ತಾದಾಗ್ಲಿಂದನೂ ಆವಾಗಲೇ ಹೇಳೋರು, ನಾನು ಒಂದಿನ MP ಆಗ್ತೀನಿ, ನನ್ನ ಕೈಲಿ ರೆಡ್ ಪಾಸ್ಪೋರ್ಟ್ ಇರುತ್ತೆ. ಈ ಮಾತು ನಂಗೆ ಚೆನ್ನಾಗಿ ಜ್ಞಾಪಕ ಇತ್ತು. ನನ್ನ ಕೈಲಿ ರೆಡ್ ಪಾಸ್ಪೋರ್ಟ್ ಇರುತ್ತೆ, ನಾನು MP ಆಗ್ತೀನಿ, MP ಆಗಬೇಕು ಅನ್ನೋದು ಒಂದು ಐಡಿಯಾ ಅವ್ರಿಗೆ. ಅಂದರೆ ಆವಾಗ್ಲೂ ಇವ್ರಿಗೆ ಪೊಲಿಟಿಷಿಯನ್ಸ್ ಜೊತೆಯಲ್ಲಿ ಒಂದು ಸಂಪರ್ಕ ಅನ್ನೋದು ಇದ್ದೇ ಇತ್ತು. ಆವಾಗ ನಾವು ಜನರಲಿ ನಾವು ಆ್ಯಕ್ಟಿಂಗ್ ಲೈಫಲ್ಲಿದ್ದಾಗ ಪೊಲಿಟಿಷಿಯನ್ಸ್ ಜೊತೆ ಅಷ್ಟೊಂದು ಮೀಟ್ ಮಾಡೋದು ಆ ಥರ ಏನು ಇರಲ್ಲ. ಬಟ್ ಇವ್ರಿಗಿತ್ತು. ಇವರು ರೂಮ್ಗೆ, ಇವ್ರ ಶೂಟಿಂಗ್ ಎಲ್ಲ ಬರೋಲ್ಲ, ಚೀಫ್ ಮಿನಿಸ್ಟರ್ಸ್ ಜೊತೆಲಿ ಫ್ರೆಂಡ್ಲಿ ಇರೋದು, ಇದನ್ನೆಲ್ಲ ನೋಡಿದ್ರೆ ಒಂದು ಇದು ನ್ಯಾಚುರಲ್ ಪ್ರೋಗ್ರೆಷನ್ ಟುವರ್ಡ್ಸ್ ಪಾಲಿಟಿಕ್ಸ್ ಅಂತ ನಮ್ಮೆಲ್ರಿಗೂ ಮೈಂಡಲ್ಲಿ ಇತ್ತು.
ನನಗೆ ತುಂಬ ಸಂಪರ್ಕ ಇತ್ತು, ಇಲ್ಲ ಅನ್ನಲ್ಲ. ಬಟ್ MP ಆಗೋದು ಯಾವಾಗ ಅನ್ನೋದು ಡಿಸೈಡ್ ಮಾಡೋದು ಅಷ್ಟು ಅರ್ಲಿಯಾಗಿರಲಿಲ್ಲ. ಮಾದೇಗೌಡರು ಹೋದ್ಮೇಲೆ ಹೌದು. ನಾನು ರಾಜಕೀಯ ಬರಬೇಕು ಅನ್ನೋದು ಒಂದಿತ್ತು. ಬಟ್ ಅವ್ರು ಇರೋ ತನಕ ಅವ್ರದ್ದೇ. ಓಕೆ ಸರ್, ಮೇಡಮ್ ನಿಮ್ಮ ಜೊತೆ ಮತ್ತಷ್ಟು ನಾನು ಮಾತಾಡ್ತೀನಿ. ಸೊ ಇವರಿಬ್ಬರ ಜೊತೆ ಮಾತಾಡ್ತೀನಿ ನಾನು, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.